ಹಲೋ ಸ್ನೇಹಿತರೆ, ಗುಲ್ಬರ್ಗದ ಒಂದು ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಗಂಡ ಡೈವರ್ಸ್ ಕೊಟ್ಟಿದ ನಂತರ 35ನೇ ವಯಸ್ಸಿನಲ್ಲಿ ನಂದಿನಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಬೇರೆ ಅವರ ಜೊತೆಗೆ ಸಂಬಂಧ ಇತ್ತು. ಈ ಒಂದು ವಿಷಯ ಸ್ನೇಹಿತರೆ ಯಜಮಾನರಿಗೆ ಗೊತ್ತಾಗಿದ ನಂತರ ಖುದ್ದಾಗಿ ಯಜಮಾನರೇ ನಂದಿನಿ ಅವಳಿಗೆ ಡೈವರ್ಸ್ ಕೊಟ್ಟಿರುತ್ತಾರೆ. ಊರು ಗುಲ್ಬರ್ಗ ಆಗಿರುತ್ತೆ. ಈಕೆಯ ಬಯಕೆ ನೋಡಿ ಸ್ನೇಹಿತರೆ, ಜೀವನದಲ್ಲಿ ಇನ್ನೊಬ್ಬ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಪ್ರಸ್ತುತ ಸ್ನೇಹಿತರೆ ಇವರು ಪ್ಲಾಂಟ್ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಬಳ ಇದೆ. ಗಂಡ ಬಿಟ್ಟಿದ ನಂತರ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಬಯಕೆ ಆದಾಗ ತಡೆದುಕೊಳ್ಳಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಯಜಮಾನರಿಗೆ ಸರ್ಕಾರಿ ಕೆಲಸವಿದೆ. ಕೆಲಸದ ಮೇಲೆ ತುಂಬಾನೇ ಬ್ಯುಸಿ ಆಗಿರುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಸಮಯದಲ್ಲಿ ನೈಟ್ ಡ್ಯೂಟಿ ಕೂಡ ಯಜಮಾನರು ಮಾಡುತ್ತಾರೆ. ಒಟ್ಟಾಗಿ ಯಜಮಾನರಿಗೆ ಮಾಡೋದಕ್ಕೂ ಸಮಯ ಸಿಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹೀಗಾಗಿ ಬೇರೆ ಅವರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಇವಳಿಗೆ ಸ್ನೇಹಿತರೆ ಪ್ರತಿ ಭಾನುವಾರ ಬೇರೆ ಅವರ ಜೊತೆಗೆ ಮಾಡಿಸಿಕೊಳ್ಳುವಂತ ಒಂದು ರೂಢಿ ಕೂಡ ಆಗಿರುತ್ತೆ. ಅಂಡ್ ಈ ವಿಷಯ ಯಜಮಾನರಿಗೆ ಗೊತ್ತಾಗಿದೆ. ಅದಕ್ಕೆ ಯಜಮಾನರು ಡೈವರ್ಸ್ ಕೊಟ್ಟಿರುತ್ತಾರೆ. ಇವಾಗಲೂ ಕೂಡ ಸ್ನೇಹಿತರೆ ಇವಳು ಹಣ ಕೊಟ್ಟು ಒಬ್ಬರನ್ನ ಇಟ್ಟುಕೊಳ್ಳಲು ಹುಡುಕಾಟ ಮಾಡುತ್ತಿದ್ದಾಳೆ. ತಿಂಗಳಿಗೆ ಸ್ನೇಹಿತರೆ ಇವಳಿಗೆ 90,000 ರೂಪಾಯಿ ಸಂಬಳ ಇರುತ್ತೆ. ಪ್ರಸ್ತುತ ಒಂದು ಪ್ಲಾಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಒಬ್ಬರನ್ನ ಇಟ್ಟುಕೊಂಡು ಜೀವನದಲ್ಲಿ ಎಂಜಾಯ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ಸ್ನೇಹಿತರೆ ಜೀವನದಲ್ಲಿ ಎಂಜಾಯ್ ಮಾಡಲು ಇಷ್ಟಪಡುತ್ತಿದ್ದಾರೆ, ದಯವಿಟ್ಟು ನಿಮ್ಮ ಅನಿಸಿಕೆ ಬೇಗ ತಿಳಿಸಿ. ಇವರು ಸ್ನೇಹಿತರೆ ಪ್ಲಾಂಟ್ ಮ್ಯಾನೇಜರ್ ಆಗಿ ಏನೆಲ್ಲ ಕೆಲಸ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಟೀಮ್ ಮ್ಯಾನೇಜ್ಮೆಂಟ್, ಸೂಪರ್ವೈಸ್ ಸ್ಟಾಫ್, ಡೆಲಿಗೇಟ್ ಟಾಸ್ಕ್ ಅಂಡ್ ಪ್ರೊವೈಡ್ ಟ್ರೈನಿಂಗ್ ಅಂಡ್ ಇನ್ಶೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಅಂಡ್ ಮೋಟಿವೇಶನ್ ಅಮಾಂಗ್ ಎಂಪ್ಲಾಯೀಸ್. ಇವರು ತನ್ನ ಅಂಡರ್ನಲ್ಲಿ ಇರ್ತಕ್ಕಂಥ ಸ್ಟಾಫ್ಗಳಿಗೆ ಟಾಸ್ಕ್ ಕೊಡುತ್ತಾರೆ, ಜೊತೆಗೆ ಸೇಫ್ಟಿ ಬಗ್ಗೆ ಮಾಹಿತಿ ಕೂಡ ಕೊಡುತ್ತಾರೆ. ಕ್ವಾಲಿಟಿ ಕಂಟ್ರೋಲ್, maintain high product quality standard by implementing a quality assurance process. ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವ ಪ್ರಾಡಕ್ಟ್ ಬಗ್ಗೆ ಸ್ನೇಹಿತರೆ ಪ್ರಾಡಕ್ಟ್ನ ಕ್ವಾಲಿಟಿ ಟೆಸ್ಟ್ ಮಾಡೋದು ಇದು ಕೂಡ ಇವರ ಒಂದು ಕೆಲಸ ಆಗಿರುತ್ತೆ. ಇದೇ ಕೆಲಸದಿಂದ ಸ್ನೇಹಿತರೆ ತಿಂಗಳಿಗೆ 90,000 ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಯಾವುದೇ ಹಣದ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ. ಯಜಮಾನರು ಬಿಟ್ಟಿದ ನಂತರ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಕಾರಣ ಇವಳ ಹತ್ತಿರ ಸ್ನೇಹಿತರೆ ಲಕ್ಷಾಂತರ ಹಣ ಕೂಡ ಇರುತ್ತೆ. ಸೊ ಇದೇ ಹಣದಿಂದ ಜೀವನದಲ್ಲಿ ಎಂಜಾಯ್ ಮಾಡಲು ನಿರ್ಧರಿಸಿದ್ದಾಳೆ. ಬಟ್ ಜೊತೆಗೆ ಯಾರು ಇಲ್ಲದ ಕಾರಣ ಸ್ನೇಹಿತರೆ ಜೀವನದಲ್ಲಿ ಎಂಜಾಯ್ ಮಾಡಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ.